ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ಏಕಾದಶಿ. ಸೊ ನಮ್ಮ ಮನೆ ದೇವರು ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಕೆಲಸ ಮುಗಿಸ್ಕೊಂಡು ಇವಾಗ ತಾನೇ ಬಂದ್ವಿ. ಮೇ ಬಿ ನೋಡೋಣ, ದೇವಸ್ಥಾನಕ್ಕೆ ಹೋಗಿ ಸೊ ರೆಡಿಯಾಗಿ ಇಲ್ಲೇ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಇಲ್ಲಿ ನಮ್ಮ ವೈಫ್ ಬಂದರು. ಸೊ ನೋಡೋಣ, ಇವಾಗ ಟೈಮ್ ಬೇರೆ ಆಗಿದೆ. ಸೊ ಅಲ್ಲಿ ಹೋಗಿ ನಿಮಗೆ ದರ್ಶನ ಮತ್ತು ಟೆಂಪಲ್ ಅಲ್ಲಿ ದೇವಸ್ಥಾನ ಒಳಗಡೆ ಆಚೆ ಎಲ್ಲ ತೋರಿಸ್ತೀವಿ. ಸೊ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋಗೋಣ. ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಸೊ ಇಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನೋಡೋಕ್ಕೆ ತುಂಬ ನಡ್ಕೊಂಡು ಸಾಲದು. ಸೊ ನಿಮಗೂ ತೋರಿಸ್ತೀನಿ ನೋಡಿ ವ್ಯೂ ಹೆಂಗಿದೆ ಅಂತ. ಫುಲ್ ಲೈಟಿಂಗ್ಸ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಇದು ಬಂದು ರೂಪೇನ ಅಗ್ರಹಾರ ಹತ್ರ ಬರುತ್ತೆ. ಸೊ ಈ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ನಿಮಗೆ ಒಳಗಡೆ ಲುಕ್ಕು ಮತ್ತು ಡೆಕೋರೇಷನ್, ಅವ್ರು ಮಾಡಿರೋ ಅಲಂಕಾರ ಎಲ್ಲ ತೋರಿಸ್ತೀನಿ. ಸೊ ಇಲ್ಲಿಂದ ವ್ಯೂ ಹೆಂಗಿದೆ ಅಂತ ಹಾಗೆ ಒಳಗಡೆ ಹೋಗೋಣ. ಬನ್ನಿ ಬ್ರದರ್, ಯಾರನ್ನ ಅಲ್ಲಿ ಕೂತಿರೋದು ಕೊಡ್ಲಿ ಅಂತ ಸ್ವಾಮಿ.
ದರ್ಶನ ಬೇಗ ನಡೀತು, ಯಾಕಂದರೆ ಕ್ಯೂ ಅಷ್ಟು ಇದ್ದಿಲ್ಲ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು, ಸೊ ಅದಕ್ಕಾಗಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದ್ದಿಲ್ಲ. ಅಂದರೆ ಇದೇ ಸ್ವಲ್ಪ ಇನ್ನೊಂದು 1 hour 2 hours ಬಿಟ್ಕೊಂಡು ಹೋಗಿದ್ದಿದ್ರೆ, ಮುಂಚೆ ಹೋಗಿದ್ದಿದ್ರೆ ಕ್ರೌಡು ಈ ರೋಡ್ವರೆಗೂ ಇರ್ತಿತ್ತು, ಇಲ್ಲಿವರೆಗೂ ಇರ್ತಿತ್ತು. ಸೊ ನಮ್ಮ ಫ್ರೆಂಡ್ಸು ಬಂದಿದ್ದರು. ಅವ್ರು ಬಂದಾಗ ಕ್ರೌಡ್ ಬಂದು ಈ ಇದರಲ್ಲಿ ಪಾಯಿಂಟ್ ಹತ್ರ ಇರ್ತಿತ್ತು ಕ್ರೌಡು. ಸೊ ನಾವು ಬಂದಾಗ ಕ್ರೌಡ್ ಅಷ್ಟೇನು ಇದ್ದಿಲ್ಲ. ಸೊ ನಮಗೇನು ಅಷ್ಟು ಲೇಟ್ ಅನಿಸಿಲ್ಲ. ಸೊ ದರ್ಶನ ಎಲ್ಲ ಚೆನ್ನಾಗೇ ಆಯಿತು, ಮತ್ತು ಸ್ವಲ್ಪ ಬೇಗನೆ ಆಯಿತು ನಾವು ಅನ್ಕೊಂಡೆ. ಯಾಕಂದರೆ ಏಕಾದಶಿಯಲ್ಲಿ ನಿಮ್ಗೆ ಗೊತ್ತಿರೋ ಥರ ಆಲ್ಮೋಸ್ಟ್ ಎಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಸೊ ನಾರ್ಮಲಾಗಿ ಕ್ರೌಡ್ ಹೆವಿನೇ ಇರುತ್ತೆ. ಸೊ ಇವಾಗ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಆಯಿತು, ದರ್ಶನ ಸಿಕ್ಕಂಗೂ ಆಯಿತು. ಅಲಂಕಾರ ಮತ್ತು ಪ್ರಸಾದ ಎಲ್ಲ ಚೆನ್ನಾಗೇ ಇತ್ತು. ಸೊ ಲೈಟಿಂಗ್ಸ್ ಡೆಕೋರೇಷನ್ಸ್ ಎಲ್ಲ ಗ್ರ್ಯಾಂಡಾಗೇ ಇದೆ. ಸೊ ಇವತ್ತೊಂದು ದರ್ಶನ ಆಯಿತು. ಸೊ ಟೈಮ್ ಆಗಿರೋದ್ರಿಂದ ಮತ್ತೆ ಮನೆಗೆ ಹೋಗಿ ಊಟ ಮಾಡಿ ಮಲಗೋಣ. ಮತ್ತು ನಾಳೆ ಆಫೀಸ್ಗೆ ಹೋಗಬೇಕು. ಸೊ ಅದೇ ಡೈಲಿ ರೂಟೀನ್. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲಿ, ನೆಕ್ಸ್ಟ್ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಡೂ ಸಪೋರ್ಟ್. ವೀಡಿಯೋನ ಇಲ್ಲಿಗೆ ಮುಗಿಸ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.